ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾವು ದಾವಣಗೆರೆಗೆ ಹೋಗಿರ್ತಾರ ಎಲ್ಲ ಎಳ್ನೀರು ಕಣ್ಣಿಗೆ ಬಿತ್ತು. ಸೊ ಕೊಡ್ತಿದ್ವಿ, ಎಳ್ನೀರು ಕುಡ್ಕೊಂಡು ಹೊಟ್ಟೆ ತಂಪು ಮಾಡ್ಕೊಂಡು ಹೊರಟ್ವಿ. ಸೊ ದಾವಣಗೆರೆಗೆ ಬಂದ ನೆನಪಾಗೋದು ಬೆಣ್ಣೆ ದೋಸೆ ಅಲ್ವಾ. ಬೆಣ್ಣೆ ದೋಸೆ ತಿನ್ನೋ ಅಂತ ನನಗಿರ್ಲಿಲ್ಲ ಅನ್ಸುತ್ತೆ. ಸೊ ಹೋಗ್ತಾ ರೋಡಲ್ಲಿ ಒಂದು ಯಾವುದೋ ಹೋಟೆಲ್ ಇತ್ತು, ಅಲ್ಲೇ ಹೋಗುತ್ತಡ ಇಲ್ಲ ನಮ್ಮ ಆಂಟಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾವ್ ನೋಡಿ. ಏನ್ರಿ ಅದು ಮಾತಾಡೋದು, ಏನ್ ಮಾತಾಡ್ತಾರ್ರಿ, ಯಾವನ್ರಿ ಅವನು? ಈ ವಿಡಿಯೋ ನೋಡಿದ್ಮೇಲೆ ನಮ್ಮ ಆಂಟಿ ಮೈಂಡ್ ವಾಯ್ಸ್ ಈ ಥರ ಇರ್ಬೋದು ಅಂದ್ಕೊಂಡೆ. ಸೊ ನಮ್ಮ ಆಂಟಿ ಏನು ತಿನ್ನಲೇ ಇಲ್ಲ. ಆ ಪ್ಲೇಟ್ ಇಟ್ಕೊಂಡಿರೋದು ನೋಡಿದ್ರೆ ಗೊತ್ತಾಗಲ್ವಾ ಯಾರು ಚೆನ್ನಾಗಿ ತಿಂದಿದ್ದಾರೆ ಅಂತ. ದಾವಣಗೆರೆ ಯಾವ ಹೋಟೆಲಲ್ಲಿ ಫುಡ್ ತಿನ್ನಲಿ ತುಂಬಾ ಟೇಸ್ಟಿ ಆಗಿರುತ್ತೆ. ನನಗಂತೂ ದಾವಣಗೆರೆ ಹೋಟೆಲ್ ಅಂದರೆ ತುಂಬಾ ಇಷ್ಟ. ಸೊ ನಾವು ತಿನ್ನಕ್ಕಂತಾನೆ ದಾವಣಗೆರೆಗೆ ಹೋಗಿರಲಿಲ್ಲ. ನನ್ನ ತಂಗಿದು ಆ್ಯನ್ಯುವಲ್ ಡೇ ಇತ್ತು. ಸೊ ಅದಕ್ಕೋಸ್ಕರ ದಾವಣಗೆರೆಗೆ ಬಂದಿದ್ವಿ. ತಿನ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಆದಷ್ಟು ಬೇಗ ನನ್ನ ತಂಗಿ ಕಾಲೇಜ್ಗೆ ಹೋಗಿ ತಲುಪಿದ್ವಿ. ಇದ್ಯಾವ 5ನೇ ಕ್ಲಾಸ್ ಹುಡುಗಿ ಅನ್ಕೊಂಬಿಡಿ, ಇವಳು ಕಾಲೇಜ್ ಹುಡುಗಿ. ನಾನಂತೂ ನನ್ನ ತಂಗಿ ಯಾವ ಥರ ರೆಡಿ ಆಗ್ತಾಳೆ ಅಂತ ಕಾಯ್ತಾ ಇದ್ರೆ ಈ ಥರ ರೆಡಿಯಾಗಿ ಬಂದ್ಬಿಡೋದ. ನನಗಂತೂ ನನ್ನ ತಂಗಿನ ದೆವ್ವನ ಅಂತ ಹೆದರಿಕೆ ಆಗ್ಬಿಡ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪ್ರೋಗ್ರಾಮಿಗೆ ವೆಯ್ಟ್ ಮಾಡಿ ಸಾಕಾಗೋಯ್ತು. ಸೊ ಊಟ ಕೊಡ್ತಾ ಇದ್ರು, ಹೋಗಿ ಊಟ ಮಾಡ್ಕೊಂಬಂದ್ವಿ. ಕೊನೆಗೂ ನನ್ನ ತಂಗಿ ಸ್ಕಿಟ್ ಸ್ಟಾರ್ಟ್ ಆಗಿ ಹೋಯ್ತು. ಈ ಸ್ಕಿಟಲ್ಲಿ ಏನು ಮಾಡ್ತಾಳೆ ಅಂದ್ಕೊಂಡು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ಲು. ಮನೇಲಿ ಇದಕ್ಕಿಂತ ಒಂದು ಪಟ್ಟು ಮೇಲೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಳೆ. ಸೊ ಇವರೆಲ್ಲ ಯಾಕೆ ಈ ಥರ ರೆಡಿ ಆಗಿದ್ದಾರೆ, ನನ್ನ ತಂಗಿ ಯಾವ ಸ್ಕಿಟ್ ಮಾಡಿದ್ಲು ಅಂತ. ಡ್ರಗ್ಸ್ ಅಡಿಕ್ಟ್ ಆಗಿರ್ತಾರಲ್ಲ, ಅವ್ರು ಯಾವ ಥರ ಬಿಹೇವ್ ಮಾಡ್ತಾರೆ, ಅವ್ರಿಗೊಂದೊಳ್ಳೆ ಮೆಸೇಜ್ ಕೊಟ್ಟು ಇವತ್ತಿನ ಲಾಗ್ ಈ ಥರ ಇತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.